ಹಿರೀರಿ ಹೇಳಿ ಏನಿದೆ ಅಡುಗೆ ಎಣ್ಣೆ ಅಂತ ಕೊಡೋದು ಹಿಂಗೆಲ್ಲ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ ನಮಗೆ. ತುಂಬ ಕೆಟ್ಟೋಗಿರೋ ಎಣ್ಣೆನೇನು ಈ ಸಾರಿ ಕೊಟ್ಬಿಟ್ಟವ್ರೆ. ಮೊದಲೆಲ್ಲ ಚೆನ್ನಾಗಿ ಬಂದಿತ್ತು, ಈ ಸಾರಿ ತುಂಬ ಹಳೆ ಸ್ಟಾಕ್ ಕೊಟ್ಬಿಟ್ಟವ್ರೆ ಅಂತ ಅನಿಸ್ತದೆ. ಮೊದಲು 5 kg ಕೊಡ್ತಿದ್ರು ಸಹ, ಇವಾಗ ತುಂಬ ಕಡಿಮೆ ಆಗಿ 3 kg ಮತ್ತೆ ಹುಳ್ಳಿಕಾಳು 2 kg ಬರ್ತಿತ್ತು. ಕಡಲೆಕಾಯಿ ಬೀಜ ಇದು ಲೋಕಲ್, ಇದು ನಮ್ಮ ಲೋಕಲ್ ಬೀಜ ಕೊಡ್ತಾಯಿಲ್ಲ, ಇದು ದೊಡ್ಡ ಕಾಳು, ಇದು ಎಣ್ಣೆ ಇದ್ರದ್ದು, ಇದು ತೋಟದ ಬೆಳೆಯುವಂಥದ್ದು. ನಮ್ಮ ಲೋಕಲ್ ಕೊಡ್ತಾಯಿಲ್ಲ, ಇದು ಯಾವುದೋ ಫಾರಮ್ಸ್ ಕೊಡ್ತಿದ್ದಾರೆ. ಇದು ಕ್ವಾಲಿಟಿ ಕೂಡ ಸರಿಯಿಲ್ಲ. ಹೌದು ತಾನೆ? ಒಂದು ಪ್ಯಾಕೆಟ್ ಮಾತ್ರ ಇದಾಗ 5 3 ಇಲ್ಲ. ಇದು ಕಡಿಮೆ ಇದೆ. ಇದ್ರ ಹಂಗೆ ಇಡಮ್ಮ, ಎಣ್ಣೆನೆ ಬಳಸಬೇಡಿ. ಎಣ್ಣೆ ಬರ್ತದೆ. ಇದು ಎಣ್ಣೆ ದೇವಸ್ಥಾನಕ್ಕೆ ಉಪಯೋಗಿಸ್ತಾರ ಎಣ್ಣೆ ಇದೆ. ಒಳಗಡೆ ಟೆಸ್ಟ್ ಇದೆ. ಒಳಗಡೆ ನೋಡಿ, ಒಳಗಡೆ ಎಲ್ಲ ಕಪ್ಪು ಒಳಗಡೆ ಎಲ್ಲ ಟೆಸ್ಟ್ ಇದೆ. ಮತ್ತು ಎಣ್ಣೆ ಕಲರ್ ಕೂಡ ಚೇಂಜ್ ಆಗಿದೆ. ಇರಿ ಹೆಂಗಸ್ರ ಕೊಟ್ಟು ಮಾತಾಡ್ತಾರೆ. ತಾಲೂಕು ಚಾಮರಾಜನಗರ ಜಿಲ್ಲೆ, ರಾಮೇಗೌಡನಹಳ್ಳಿ, ಪೊನ್ನಾಚಿ. ಆಮೇಲೆ ನನ್ನ ಹೆಸರು ಬಂದು ಮಾದಯ್ಯ. ಎಣ್ಣೆ ಬಂದು ಕೈ ಎಣ್ಣೆ ರೀತಿ ಆಗ್ಬಿಟ್ಟದೆ. ಇಷ್ಟು ತಿಂಗಳು ಬರೋದು ಚೆನ್ನಾಗಿತ್ತು, ಈ ತಿಂಗಳು ಚೆನ್ನಾಗಿಲ್ಲ. ಎಲ್ಲ ಬೇದಿ ಹೊಟ್ಟೆ ನೋವು ಅಂತಾರೆ. ಅದಕ್ಕೆ ನೀವು ಸ್ವಲ್ಪ ದಯವಿಟ್ಟು ಕ್ರಮ ತಗೊಬೇಕು. ₹126 ಬೇಡ ಅಂತ ಹೇಳಿ. ₹415 ತುಪ್ಪ ರೇಟು. ಅದ್ರ ಮೇಲೆ ಇರೋದು ₹960 ಹಾಕೊಂಡಿದ್ದೀವಿ ರೇಟ್ನ. ಬಿಟ್ಟಿಲ್ಲಿ ಬರುತ್ತೆ ಅಂದ್ಬಿಟ್ಟು ಆದಿವಾಸಿಗಳ ದುಡ್ಡು ಕೋಟ್ಯಾಂತರ ರೂಪಾಯಿ, ಎಷ್ಟು ಕೋಟಿ ದುಡ್ಡು ಕೊಡ್ತಿರೋದು ಇದು.